ಕರ್ನಾಟಕದ ಯಾವ್ಯಾವ ಜಾಗದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ, ನಿಮಗೆ ಯಾವುದು ಹತ್ತಿರ ಅನ್ನೋದನ್ನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ನಮಸ್ಕಾರ, ನಾನು ಪಾಸ್ಪೋರ್ಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ತುಂಬ ಅನುಕೂಲ ಆಗ್ಬೋದು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಏನೇನು ಬೇಕು ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಯಾರಾದರೂ ಪಾಸ್ಪೋರ್ಟ್ ಮಾಡ್ಸಂಗಿದೆ, ನಮ್ಮ ಇಂಡಿಯಾದಲ್ಲಿ ಅವ್ರಿಗೆ ಮಾತ್ರ ಇದು. ನಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಓಕೆ. ಆಮೇಲೆ ಪಾನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮದು. ಆಮೇಲೆ SLC ಮಾರ್ಕ್ಸ್ ಕಾರ್ಡು. SLC ಮಾರ್ಕ್ಸ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು ಅಂತಿಲ್ಲ. SLC ಆಗಿಲ್ಲದೆ ಇದ್ದರೂ ನಿಮಗೆ ಪಾಸ್ಪೋರ್ಟ್ ಸಿಗುತ್ತೆ. SLC ಪಾಸ್ ಆದವರಿಗೆ ECNR ಪಾಸ್ಪೋರ್ಟ್ ಅಂತ ಕೊಡ್ತಾರೆ, ಓಕೆ. SLC ಫೇಲ್ ಆದವರಿಗೆ ECR ಪಾಸ್ಪೋರ್ಟ್ ಅಂತ ಸಿಗುತ್ತೆ. ದುಡ್ಡು ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಮತ್ತು ಏಜ್ ಲಿಮಿಟ್ ಯಾವುದೂ ಇರೋದಿಲ್ಲ ಪಾಸ್ಪೋರ್ಟ್ ಮಾಡಿಸೋದಕ್ಕೆ. ನೀವು ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸು ಅನ್ಲಿಮಿಟೆಡು. ನೀವು 100-150 ವರ್ಷ ಬದುಕಿದ್ರು ಪಾಸ್ಪೋರ್ಟ್ ನೀವು ಮಾಡಿಸ್ಬೋದು, ಏನು ಅಬ್ಜೆಕ್ಷನ್ ಇಲ್ಲ ಪಾಸ್ಪೋರ್ಟ್ ಮಾಡಿಸೋದಕ್ಕೆ. ಮತ್ತು ಇವೆಲ್ಲ ಡಾಕ್ಯುಮೆಂಟು ನೀವು ಕಂಪಲ್ಸರಿ ತಗೊಂಡು ಹೋಗಬೇಕು. ಮತ್ತು ಇನ್ನು ಸ್ವಲ್ಪ ಡಾಕ್ಯುಮೆಂಟು ಬೇಕಾಗುತ್ತೆ ನಿಮಗೆ, ಸಂಖ್ಯೆನೂ ಸಮೇತ ಕೇಳ್ತಾರೆ. ಮತ್ತು ಇಮೇಲ್ ID ಬೇಕಾಗುತ್ತೆ. ಇದನ್ನೆಲ್ಲ ಇಟ್ಕೊಂಡು ನೀವು ಆನ್ಲೈನಲ್ಲಿ ಅರ್ಜಿ ಹಾಕಿ, ಫಸ್ಟು ಅರ್ಜಿ ಹಾಕಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಆಮೇಲೆ ಒಂದು ಡೇಟ್ ಕೊಡ್ತಾರೆ, ಆನಂತರ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೋದು. ಅದಾದ ನಂತರ 1 ತಿಂಗಳು ಟೈಮ್ ಇರುತ್ತೆ ಪಾಸ್ಪೋರ್ಟ್ ನಿಮಗೆ ಬರೋದಕ್ಕೆ, ಓಕೆ. 1 ತಿಂಗಳು ಒಳಗಡೆ ನಿಮಗೆ 1 ತಿಂಗಳು 2 ತಿಂಗಳು ಟೈಮ್ ತಗೋತಾರೆ, ಆಯಿತಾ. ನಿಮಗೆ ಪಾಸ್ಪೋರ್ಟು ಬರೋದಕ್ಕಿಂತ ಮುಂಚೆ ನಿಮಗೆ ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ನವರು ಬಂದು ನಿಮಗೆ ವೆರಿಫಿಕೇಷನ್ ಮಾಡ್ತಾರೆ. ಇವರಿಗೆ ಪಾಸ್ಪೋರ್ಟ್ ಕೊಡ್ಬೋದಾ ಇಲ್ವಾ ಅನ್ನೋದು ವೆರಿಫಿಕೇಷನ್ ಮಾಡಿ, ಆಮೇಲೆ ನೀವು ಎಸ್ ಅಂತಂದರೆ ಏನು ಕೇಸು ಏನು ಸಮಸ್ಯೆಗಳಿಲ್ಲ ಅಂತೇಳಿದರೆ ನಿಮಗೆ ಪಾಸ್ಪೋರ್ಟ್ ಕೊಡೋದ್ರ ಬಗ್ಗೆ ತೀರ್ಮಾನ ಮಾಡಿ ಒಂದು ಫೈನಲ್ ಜಡ್ಜ್ಮೆಂಟ್ ಸಿಗುತ್ತೆ ನಿಮಗೆ. ಪಾಸ್ಪೋರ್ಟ್ ಆಮೇಲೆ ಬರುತ್ತೆ ನಿಮಗೆ. ಸ್ಟೇಷನ್ ವೆರಿಫಿಕೇಷನ್ ಆಗಲೇಬೇಕು, ಯಾವುದೇ ಕಾರಣಕ್ಕೂ. ವೆರಿಫಿಕೇಷನ್ ಆಗಿರೋದು ನಿಮಗೆ ಸಿಗಲ್ಲ. ವೆರಿಫಿಕೇಷನ್ ಮಾಡಿಸಿದ್ಮೇಲೆ ನಿಮಗೆ ಪಾಸ್ಪೋರ್ಟ್ ಸಿಗುತ್ತೆ. ಇದಿಷ್ಟು ಪಾಸ್ಪೋರ್ಟಿಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಗಳು. ನಿಮ್ಮ ಹತ್ರ ಇನ್ಯಾವುದಾದ್ರು ಗೌರ್ಮೆಂಟ್ ಡಾಕ್ಯುಮೆಂಟ್ ಇದ್ದರೆ ನೀವು ಬರ್ತು ಸಂಬಂಧಪಟ್ಟಿದ್ದು ಇದನ್ನು ತಗೊಂಡೋಗಿ. ಮತ್ತು ನಿಮ್ಮ ತಾಯಿದು ಮತ್ತು ನೇಮು ಮತ್ತು ಏಜನ್ನು ಕೇಳ್ಬೋದು. ಇದಿಷ್ಟೇ, ಮತ್ತು ಇನ್ನೇನು ಕೇಳಲಿಕ್ಕಿಲ್ಲ, ಆಯಿತಾ. ಇದೆಲ್ಲ ಡಾಕ್ಯುಮೆಂಟು ಒರಿಜಿನಲ್ ತಗೊಂಡೋಗಿ. ಇದರಲ್ಲಿ ಪಾಸ್ಪೋರ್ಟ್ ಆಗುತ್ತೆ. ನಿಮಗೆ ಅನುಕೂಲ ತಗೊಂಡು ಪಾಸ್ಪೋರ್ಟ್ ಮಾಡಿಸಿ. ಯಾರ್ಯಾರು ಪಾಸ್ಪೋರ್ಟ್ ಮಾಡಿಸಿದ್ರಾ, ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಉಪಯೋಗ ಆಗಿದರೆ, ಉಪಯೋಗ ಆಯಿತು ಅಂತೇಳಿ ಒಂದು ಸಣ್ಣ ಕಮೆಂಟ್ ಹಾಕಿ. ಏನು ಅನ್ನಿಸ್ತು ಅಂತೇಳಿ. ಏನಾದರೂ ಇದರಲ್ಲಿ ಆ್ಯಡ್ ಆನ್ ಮಾಡಬೇಕು ನಿಮಗೆ ಗೊತ್ತಿರೋಂಗಿದ್ರೆ ನಾನು ಆ್ಯಡ್ ಆನ್ ಮಾಡ್ತೀನಿ. ಬಟ್ ನನ್ನ ಪ್ರಕಾರ ಇದಿಷ್ಟು ಸಾಕು ಪಾಸ್ಪೋರ್ಟ್ ಮಾಡಿಸೋದಕ್ಕೆ ಅಂತ ನನ್ನ ಅಭಿಪ್ರಾಯ. ಇದಿಷ್ಟೇ ಬೇಕಾಗಿರೋ ಅಂಥದ್ದು. ಇನ್ನು ನಿಮ್ಮದು ಯಾರಾದರೂ ಗೌರ್ಮೆಂಟ್ ಡಾಕ್ಯುಮೆಂಟ್ ಇದೆ ತಗೊಂಡು ಹೋಗಿರಿ, ಆಯಿತಾ. ನೋಡಿ, ಪಾಸ್ಪೋರ್ಟಲ್ಲಿ ಕೆಲವೊಂದು ಪೇಜಸ್ ಇರುತ್ತೆ. ಈ 36 ಪುಟಗಳ ಪಾಸ್ಪೋರ್ಟಿಗೆಲ್ಲ 1,500,000 ಆಗುತ್ತೆ ನಿಮಗೆ. ಅದಕ್ಕಿಂತ ಜಾಸ್ತಿ 60 ಪುಟಗಳೆಲ್ಲ ಬಂದರೆ 2,000 ಮೇಲೆ ಆಗ್ಬೋದು. ಅದು ಬುಕ್ರ ಮೇಲೆ ಹೋಗುತ್ತೆ. ದೊಡ್ಡ ಬುಕ್ ಸಿಕ್ಕಿದ್ರೆ ಬೇಕು ಅಂತ ಹೇಳಿದರೆ ನೀವು ಜಾಸ್ತಿ ಟೈಮ್ ಇಟ್ಕೋಬೋದು, ಆಯಿತಾ. ಒಂದು ಪಾಸ್ಪೋರ್ಟ್ ನೀವು 10 ವರ್ಷಕ್ಕೆ ಮಾಡಿಸ್ಕೋಬೋದು, 5 ವರ್ಷಕ್ಕೂ ಆಗುತ್ತೆ. ಇದ್ರ ಮೇಲೆ ಅಮೌಂಟ್ ವೇರಿಯೇಷನ್ ಆಗುತ್ತೆ. 36 ಪುಟದ್ದು ಮಾಡಿಸ್ಕೊಳ್ಳಿ ಸ್ಟಾರ್ಟಿಂಗ್ ಅಂತ ನನ್ನ ಅಭಿಪ್ರಾಯ. ಅಮೌಂಟು ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಪಾಸ್ಪೋರ್ಟು ಫ್ರೆಶ್ ಆಗಿ ಹೊಸದು ರಿನ್ಯೂವಲ್ ಮಾಡಿಸ್ಕೋಬೋದು, ಸಿಗುತ್ತೆ ಅಲ್ಲ. ಪಾಸ್ಪೋರ್ಟು ಆರಾಮಾಗಿ ಯಾವ ಕಂಟ್ರಿಗೆ ಹೋದ್ರೂ ನೀವು ರಿನ್ಯೂವಲ್ ಆಗುತ್ತೆ ಅಂತ. ಪಾಸ್ಪೋರ್ಟ್ ಕೇಂದ್ರ ಬಂದು ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಬಂದು ಲಾಲ್ಬಾಗಲ್ಲಿದೆ, ಬೆಂಗಳೂರು ಸಾಯಿ ಆರ್ಕೇಡಲ್ಲಿದೆ, ಮತ್ತು ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ ಈ ಜಾಗಗಳಲ್ಲೂ ಕೂಡ. ಅಂಕೋಲದಲ್ಲಿದೆ, ಬಾಗಲಕೋಟೆಯಲ್ಲುಂಟು, ಬಳ್ಳಾರಿ, ಬೆಳಗಾವಿ, ಬೀದರ್, ಚಿಕ್ಕಬಳ್ಳಾಪುರ, ಚಿಕ್ಕೋಡಿ, ಚಿತ್ರದುರ್ಗ, ದಾವಣಗೆರೆ, ಗದಗ, ಮತ್ತು ಜಾಲಹಳ್ಳಿ, ಬೆಂಗಳೂರು, ಕೊಪ್ಪಳ, ಮದ್ದೂರು, ಮೈಸೂರು, ರಾಯಚೂರು, KGF ಮತ್ತು ಶಿವಮೊಗ್ಗ. ಇದೆಲ್ಲ ಕಡೆ ನಿಮಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಲಭ್ಯ ಇರುತ್ತೆ. ನೀವು ಆದಷ್ಟು ಪ್ರಯತ್ನ ಪಡಿ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲೇ ಹೋಗಿ ಪಾಸ್ಪೋರ್ಟ್ ಮಾಡಿಸೋದಕ್ಕೆ. ಯಾಕೆ ಅಂತ ಹೇಳಿದರೆ ಆಪ್ಷನ್ಸು ತುಂಬ ಇರುತ್ತೆ ಮತ್ತು ಕಡಿಮೆ ಖರ್ಚಲ್ಲಿ ನಿಮಗೆ ಆಗುತ್ತೆ. ತುಂಬ ನೀವು ಹೊರಗಡೆ ಹೋದರೆ ತುಂಬ ಜಾಸ್ತಿ ದುಡ್ಡು ವೆಚ್ಚ ಮಾಡಿಕೊಂಡು ತುಂಬ ಖರ್ಚಾಗುತ್ತೆ. ಹಾಗಾಗಿ ನಾನು ಮಾಡಿಸ್ಬೇಡಿ ಅಂತ ಹೇಳಲ್ಲ, ಬಟ್ ನಿಮಗೆ ಕಡಿಮೆ ಖರ್ಚಲ್ಲಿ ಪಾಸ್ಪೋರ್ಟ್ ಮಾಡಿಸ್ಬೇಕು ಅಂತಿದ್ದರೆ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಹೋಗಿ ಮಾಡಿಸಿ. ಮತ್ತು ಜೆನ್ಯೂನಾಗೂ ಇರುತ್ತೆ ಮತ್ತು ಬೇಗನೂ ಆಗುತ್ತೆ ನಿಮಗೆ. ಇದೊಂದು ವಿಚಾರ ನಾನು ಮನವರಿಕೆ ಮಾಡಿಕೊಡ್ತೀನಿ. ಬಟ್ ಬೇರೆ ಕಡೆನೂ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇರಲ್ಲ. ಬಟ್ ನಿಮಗೆ ಹಣಕಾಸಿಗೆ ತೊಂದರೆ ಇದ್ದರೆ ಕಡಿಮೆ ಖರ್ಚಲ್ಲಾಗುತ್ತೆ. ಹಣಕಾಸು ಏನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಕಡೆನೂ ಮಾಡಿಸ್ಬೋದು. ಇನ್ನೊಂದು ಮೇಯ್ನ್ ವಿಚಾರ, ನಮ್ಮ ಸೈಡ್ ನೋಡಿದಂಗೆ ತುಂಬ ಕಮೆಂಟ್ ಮಾಡ್ತೀರಾ. ಏನಂದರೆ ಹಾಸನ, ಮೈಸೂರು ಸೈಡವರು, ಓಕೆನಾ. ಇವರಿಗೋಸ್ಕರ ನಿಮ್ಮ ಪಾಸ್ಪೋರ್ಟ್ ಸೇವಾ ಕೇಂದ್ರ ಪೋಸ್ಟ್ ಆಫೀಸ್ಗಳಲ್ಲಿ ಸಿಗುತ್ತೆ. ಹಾಸನ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ, ಮೈಸೂರು ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ವಿಚಾರ ಮಾಡಿ ಅಲ್ಲಿ ಮಾಡಿಸ್ಕೊಳ್ಳಿ. ತುಂಬ ದೂರ ಹೋಗೋ ಅಗತ್ಯ ಏನಿಲ್ಲ, ಅಲ್ಲೇ ಮಾಡಿಕೊಡ್ತಾರೆ ನಿಮಗೆ, ಓಕೆ. ವಿಡಿಯೋ ಇಷ್ಟ ಆಗಿದರೆ ಒಂದು ಸಣ್ಣ ಕಮೆಂಟ್ ಮಾಡ್ಕೊಂಡು ಹೋಗಿ.